महाभारत का खलनायक दुर्योधन, रामायण का खलनायक रावण, ಈ ಎಡಳಿ ಖಳನಾಯಕ ರಣತುಂಗ ರಣತುಂಗ. परशुराम वीर परशुराम ನಾನೇ ಪರಶುರಾಮನೆಂದು ನನ್ನೊಂದಿಗೆ ವೈರತ್ವ ಸಾಧಿಸುತ್ತಾ ಹೊರಟಿರೋನಲ್ಲ ಆ ಬಡ ಜೋಗಿ ಪರಶುರಾಮ್ ನನ್ನ ರಕ್ತ ಸಂಬಂಧದ ಆಸ್ತಿ ಒಳಗೆ ಕೈ ಹಾಕಿ ಕೇಸ್ ಮುಂದುವರಿಸ್ತೇನೆಂದಾಗ ನನ್ನ ಹಣದ ರಾಶಿ ಹೋದರೂ ಅದನ್ನು ದಕ್ಕಿಸಿಕೊಳ್ಳದೆ ಬಿಡಲಾರ ನನ್ನ ತ್ಯಾಗರಾಜ್. ಲಕ್ಷ್ಮೀಪತಿ ಲಕ್ಷ್ಮೀಪತಿ ಕರೆದ್ರೇನ್ರಿ ಅಪ್ಪ? ನನ್ನ ತಂದೆ ಭೋಜರಾಜನ ಆಸ್ತಿಯಲ್ಲಿದ್ದ ನನ್ನ ಅಣ್ಣನ ಹೆಸರು ಕಡಿಮೆ ಮಾಡಿದ್ದೀರಾ? ತಯಾರಿಸಿ ಒಂದ್ 15-20 ದಿವಸ ಆತ್ರಿ ಅಪ್ಪ ಗೌಡ್ರ. ಅವನ ಮಗ ಶಿವರಾಜನ ಸುಳುವೇನಾರು ಇದೆಯಾ? ಗೌಡ್ರ ಗೌಡ್ರ ನೀವು ಎಂದ ಅವನ ಮನೆಯಿಂದ ಹೊರಗೆ ಹಾಕಿಬಿಟ್ರಲ್ಲ ಅಂದ ಕಾಣೆ ಆಗ್ಬಿಟ್ಟನ್ರಿ ಅಪ್ಪ, ಕಾಣಿನ ಆಗ್ಬಿಟ್ಟಣವ. ಎಂದಿನಿಂದ ಮುಂದೆ ಆ ಹಂದಿ ಎಂದಾದರೂ ಕಾಣಿಸಿಕೊಂಡರೆ ಅದನ್ನು ಕೊಂದು ಅದರ ರಕ್ತವನ್ನು ಸಿಂಧೂರ ತಿಲಕವಾಗಿ ಹಚ್ಚಿಬಿಡು ರಣತುಂಗ. ಸಿಂಧೂರ ತಿಲಕ ಬೇಕದನೆ ನಮ್ಮ ಮಧುರವಾದ ಬಾಂಧವ್ಯಕ್ಕೆ ಬಡಿಸಿರುವ ಆ ರಣ ಹೇಳಿ ಶಿವರಾಜನ ಶಿರ ಶಿರ ತೆಗೆದು ಅವನ ಬಾಳಿಗೆನೆ ಊರು ಗೋಳಾಗಿರುವ ಆ ರಾಮನ ಮನೆಗೆ ಕಟ್ಟಿ ಬಿಡ್ತೇನೆ. ಶಬಾಷ್ ರಣತುಂಗ ಸಭಾ. ನನ್ನ ಬಲಗೈ ಬಂಟ ರಣತುಂಗನೆಂದರೆ ನೀನೇ. ಎಂದಿನಿಂದ ನೀನು ಬರೇ ರಣತುಂಗನಲ್ಲ, ರಣದ ಜಯವೀರ. ನನ್ನ ಈ ಹೃದಯಕ್ಕೆ ಜೀವಾಗಿ, ಆ ಜೀವಕ್ಕೆ ಕಣ್ಣಾಗಿ, ಆ ಕಣ್ಣಿಗೆ ಕನ್ನಡಕವಾಗಿ ನೀನು ನಡೆದರೆ ಇಡೀ ಕರ್ನಾಟಕಕ್ಕೆ ನಾ ಹುಲಿಯಂತೆ ಬಾಳುವೆ. ಈ ಮಾತನ್ನು ಪೂರ್ಣಗೊಳಿಸಿ ನಿಮ್ಮನನ್ನು ರಾಜಕೀಯ ರತ್ನವನ್ನಾಗಿ ಶೋಭಿಸಿ ಎಲ್ಲ ಊರಿನ ಆಡಳಿತ ನಿಮ್ಮ ಕೈ ಸೇರುವಂತೆ ಮಾಡದಿದ್ದರೆ ನನ್ನ ಹೆಸರು ರಣತುಂಗನೇ ಅಲ್ಲ. ಸಂತೋಷ, ಪರಮ ಸಂತೋಷ ರಣತುಂಗ. ಇಂದಿನಿಂದ ನೀನು ನನ್ನ ಬಲಗೈ ಬಂಟ ರಣತುಂಗನ ಅಲ್ಲ, ನನ್ನ ಶೃಂಗಾರ ಪುತ್ರ ರತ್ನನೇ.
ಶ್ರೀಮಂತರೇ ನಮಸ್ಕಾರ. ವೆಲ್ಕಮ್ ತ್ಯಾಗರಾಜ್, ವೆಲ್ಕಮ್. ಪ್ಲೀಸ್ ಸಿಟ್ ಡೌನ್, ಪ್ಲೀಸ್. ಇರಲಿ. ಮೊನ್ನೆ ನೀವು ಫೋನಿನಲ್ಲಿ ತಿಳಿಸಿದ ಪ್ರಕಾರ ಎಲ್ಲ ಕಾಗದ ಪತ್ರಗಳನ್ನು ರೆಡಿ ಮಾಡಿದ್ದೀರಾ? ಎಲ್ಲಾ ರೆಡಿವೆ. ಲಕ್ಷ್ಮೀಪತಿ, ಕಾಗದ ಜೊತೆಗೆ ವಕೀಲರ ಫೀ ಅಂತ ಅಡ್ವಾನ್ಸ್ ಆಗಿ 5,000 ಹಣವನ್ನು ಕೊಟ್ಟು ಕಳಿಸ್ಬಿಡು. ಆಯ್ತ್ರಿ ಗೌಡ್ರ. ಗೌಡ್ರ ಕೊಡ್ತ ನೋಡ್ರಿಪ್ಪ ಇಲ್ಲಿ. ಇವು ಕಾಗದ್ರಿ ಅಪ್ಪ ವಕೀಲ್ರ. ಇದೇನೈತಲ್ರಿ 5,000 ಚೆಕ್ ರೀ ಅಪ್ಪ. ಎಲ್ಲಾ ಮುಡ್ಸಿನ್ರಿ ಅಪ್ಪ ನಿಮಗ. ನಮ್ಮ ಗೌಡನ ಕೈವಾಡಿ ಹೆಂಗೈತಿ ಗೊತ್ತಲ್ಲ ನಿನಗ? ಇನ್ನು ಮುಂದಿನ ಕೆಲಸ ನಂದು. ಮಿಸ್ಟರ್ ತ್ಯಾಗರಾಜ್, ನೀ ಕೇಳಿದಾಗ ಹಣವ ಕೊಡುವ ಕೆಲಸ ನಂದು. PSI ಜೊತೆ ಶಾಮೀಲಾಗಿ ನನ್ನ ನ್ಯಾಯ ಗೆದಿಸಿಕೊಡುವ ಕೆಲಸ ನಿಂದು. ಇದಕ್ಕೇನಾದರೂ ನೀನು ತೆಪ್ಪಿ ನಡೆದರೆ ಆ ನಿನ್ನ ಕರಿಕೋಟು ಉಳಿಯೋದಿಲ್ಲ. ಕೊನೆಗೆ ನೀನು ಡಮ್ ಡಮಾರ್. ಆಯ್ತು ಶ್ರೀಮಂತರೇ, ಇದ್ಯಾವ ದೊಡ್ಡ ಮಾತನ್ನು ನನಗೆ ಹೇಳುತ್ತಿರುವಿರಿ? ಗುಡ್ಡದ ಆಕಾರವಾಗಿ ಹಣದ ನೆರಳಿಗೆ ನಾನು ನಿಂತಿರುವಾಗ ನನಗೆ ಯಾರದೂ ಭಯವಿಲ್ಲ. ರಾಜನೆಂದರೆ ನಾನೇ ನೀನು, ನೀನೇ ನಾನು. ಒಟ್ಟಾರೆ ನಾವು ಮಾಡುವ ಕೆಲಸ ಸಕ್ಸಸ್ ಆದರೆ ಸಾಕು. ಮಾಡ್ತೀನಿ. ಲಕ್ಷ್ಮೀಪತಿ, ಇನ್ನು ಆ ಶಿವರಾಜ ಆಗೋನು ಭಿಕ್ಷಾಪತಿ. ಅವನ ಬಲಗೈಯಾಗಿ ಹಿಗ್ಗದೆ ಕೊಕ್ಕದೆ ವಾದಿಸುವ ಪರಶುರಾಮ ಹಿನ್ನೆಲೆ. ಗೌಡ್ರ ಅವ ಇಲ್ಲೆಲ್ಲದಾನ್ರಿ ಅಪ್ಪ. ಎಲ್ಲವನು ಗುಡ್ಡ ಸನೇಕ ಉದು 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 ಪರಶುರಾಮ ನಿನ್ನ ನಾಲ್ಕುದು ಅಂತ ಎಲ್ಲವನು ಗುಡ್ದಾಗ ಕೂತು ಬಿಟ್ಟಾನ್ರಿ ಅಪ್ಪ. ಆವೆಲ್ರಿ ಕೈಲಾಸ ತುದಿ ಹಂಚಿನಲ್ಲದಾನ್ರಿ ಅಪ್ಪ. ಕೈಲಾಸ ತುದಿ ಹಂಚಿನಲ್ಲದಾನ. ಹಾರಾಡಬೇಡ ಸಾಹುಕಾರ, ನಾಯಿಯಂತೆ ಒದರಾಡಬೇಡ. ನೆನದವರ ಮನದಲ್ಲಿ ಈ ಅವತಾರಿ ಪುರುಷ ಪರಶುರಾಮ. ಬಾಯಿ ಮುತ್ತು ಸಾಹುಕಾರ. ನಿನ್ನೊಂದಿಗೆ ಹಚ್ಚಿ ಮಾತನಾಡಿಸಿಕೊಳ್ಳಲಿಕ್ಕೆ ನಾನೇನು ನಿನ್ನ ಮನೆಯಲ್ಲಿ ಕೋಳಿಗಾಗಿ ಬಿದ್ದ ಆಳಲ್ಲ. ನನ್ನಾಳೇನಾದರೂ ಈ ತರ ಉದ್ಗೇಳ್ತನದಿಂದ ಮಾತನಾಡಿದ್ರೆ ಅವನ ಎದೆಗೆ ಒಂದಿಟ್ಟು ಅಲ್ಲೇ ಕೊಂದು ಬಿಡುತ್ತಿದ್ದೆ. ಅದೇ ನೀ ಮಾಡುವ ಶಂಡ ಕೆಲಸ. ಇಂತಹ ಬಣ್ಣ ನನ್ನ ಮಕ್ಕಳ ಗುಂಪು ಕಟ್ಟಿಕೊಂಡು ಕಂಡವರ ಆಸ್ತಿಗೆ ಕೈ ಹಾಕಿ ಅವರ ವಂಶ ನಿರ್ವಂಶ ಮಾಡುವುದೇ ನಿನ್ನ ಏನಿತನದ ಕೆಲಸ. ಲೇ ಪರ್ಷ, ಯಾರೊಂದಿಗೆ ಈ ಮಾತನ್ನು ಮಾತನಾಡುತ್ತಿರುವೆ ಎಂದು ಚೆನ್ನಾಗಿ ಜ್ಞಾಪಿಸಿಕೊಂಡು ಮಾತನಾಡಲೇ. ನನಗೆ ಗೊತ್ತಿದೆ ಸಾಹುಕಾರ, ಮತ್ತೊಬ್ಬರ ಆಸ್ತಿ ಎತ್ತಿ ಹಾಕುವ ಕರ್ತ ಜೊತೆ ಮಾತನಾಡುತ್ತೇನೆ ಎಂದು. ವಾದಿರಾಜ್ ಕಾದಿರಾಜ್ ನಾನೇ ಎಂದು ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಕೈಗೆತ್ತಿಕೊಂಡು ನಿನ್ನದೇ ಆಟ ನಡೆಸಿ ನಿನ್ನ ಅಣ್ಣನ ಮಗ ಶಿವರಾಜನ ಆಸ್ತಿ ನುಂಗುವುದು ಸರಿಯಲ್ಲ. ಮರ್ಯಾದೆಯಿಂದ ಅವನ ಪಾಲು ಅವನಿಗೆ ಕೊಟ್ಟು ಬಿಡು. ಇಲ್ಲದಿದ್ದರೆ ಇದಕ್ಕಾಗಿ ನಿನ್ನ ಹೆಣ ಹೋಗಬೇಕು ಒಂದು, ಇಲ್ಲ ನನ್ನ ಹೆಣ ಹೋಗಬೇಕು ಒಂದು.
ಅವನ ಬಗ್ಗೆ ಮಾತನಾಡಲು ನೀ ಏನು ನನ್ನ ರಕ್ತ ಸಂಬಂಧಕ್ಕೆ ಹುಟ್ಟಿದವನಲ್ಲ. ಮರ್ಯಾದೆ ನೀ ಇಲ್ಲಿಂದ ಹೋಗದಿದ್ದರೆ ನನ್ನ ಗುಂಡಿನೇಟಿಂದ ನಿನ್ನ ಹೆಣ ಹೋಗುವುದು. ಏ ನಾಯಿ, ನನ್ನೆದೆಗೆ ಗುಂಡು ಹಾಕುವ ಗಂಡು ಹೆಣ್ಣು ಹುಟ್ಟಿಲ್ಲ ಈ ಭೂಮಿಯ ಮೇಲೆ. ಹಾಗೇನಾದರೂ ಅವನ ಆಸ್ತಿ ಅವನಿಗೆ ಕೊಡದಿದ್ದರೆ ಈ ಕೊಡಲಿಯಿಂದ ಕಡಿದು ಹಾಕಿ ನಂದ ಬಡವರ ಬದುಕು ಅದನ್ನು ಮಾಡದಿದ್ದರೆ ನನ್ನ ಹೆಸರು ಪರಶುರಾಮನೇ ಅಲ್ಲ. ಏ ಗುಂಡ ನನ್ನ ಮಗನೇ, ಮಾತನಾಡಲು ನಿನಗೆ ಮರ್ಯಾದೆಯಿಂದ ಅವಕಾಶ ಕೊಟ್ಟರೆ ನಮ್ಮ ದನಿಗೆ ಹದ್ದು ಮೀರಿ ಮಾತನಾಡ್ತಿದ್ಯಾ ಚಾಂಡಾಳ. ಸತ್ಯವಾದ ಮಾತಿಗೆ ನಿನ್ನ ದನಿಗಷ್ಟೇ ಯಾಕಲೆ ಅವರ ಅಪ್ಪನಿಗೂ ಹೀಗೆ ಮಾತನಾಡುತ್ತೇನೆ. ಒಂದೇ ರಕ್ತ ಹಂಚಿಕೊಂಡು ಬಂದ ಅವರ ಅಣ್ಣನ ಮಗ ಶಿವರಾಜನಿಗೆ ಪಾಲು ಇಲ್ಲಂದ್ರೆ ಯಾರು ಕೇಳ್ತಾರಲಿ? ಅದನ್ನು ಕೇಳಲು ಕೋರ್ಟಿದೆ, ಕಚೇರಿ ಇದೆ. ನಾನಲ್ಲ ಈಗ ನನ್ನ ಮೈಯಲ್ಲಿ ಎಣ್ಣೆ ಇದೆ ಅಂತ ನನ್ನ ಜೊತೆ ಚಡ್ಡಿ ಹಾಕಿದ್ರೆ ನಿನ್ನ ಎಣ್ಣೆ ತಣ್ಣಗಾಗಿ ಕಣ್ಣು ಕುರುಡನಾಗಿ ತಿರುಗುವೆ ಮಗನೇ, ಹುಷಾರ್. ಹುಲಿ ನಾನೇ ಅಂತ ಇಲ್ಲಿನೂ ಗರ್ಜಿಸಿದ್ರೆ ಬೆಟ್ಟ ಏನು ಅಳಗಾಡಲ್ಲ. ಮಿಸ್ಟರ್ ಪರಶುರಾಮ್, ನಿನ್ನ ತೋಳಲ್ಲಿ ತಾಕತ್ತಿದೆ ಅಂತ ಹಾರಾಡಬೇಡ. ನಿನ್ನಂತೆ ನನಗೂ ತಾಕತ್ತಿದೆ, ಅದರ ಜೊತೆಗೆ ಯುಕ್ತಿನೂ ಇದೆ. ಅದನ್ನು ಹೇಗೆ ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆಚ ಕನ್ನಡದಾಗ ತಿಳಿಸಿ ಹೇಳಿರು, ನೀ ತಿಳ್ಕೊಲಿಲ್ಲ ಅಂದ್ರ ಈ ಹುಲಿ ಕಡೆ ಕಡಿಸ್ಕೊಂಡು ಹೋಗೋದು ಖಂಡಿತಲೇ ಖಂಡಿತ. ಮುಚ್ಚು ಬಾಯ್ ನನ್ನ ರಾಕ್ಷಸರೇ, ನೀವೆಂತ ಹುಲಿ ಅಂತ ಹಾರಾಡಿದರು ಆ ಹುಲಿಗಳ ಹಲ್ಲು ಕೀಳುವ ಕೊಂಡುಗಲಿ ನಾನಿದ್ದೇನೆ. ಏ ವಾದಿರಾಜ್, ನಿನ್ನೆಲ್ಲ ಅಧಿಕಾರಿಗಳನ್ನು ಮೆಟ್ಟಿನಿಂದ ಮಾತನಾಡಿಸಿ ಅವರವರ ಆಸ್ತಿ ಅವರಿಗೆ ಸರಿಪಡಿಸಿಕೊಡದಿದ್ದರೆ ನಾನು ನಿಮ್ಮಂತ ಹಿಂದೂ ಹುಲಿಗಳ ಗಂಡನೇ ಅಲ್ಲ. ಮಿಸ್ಟರ್ ವಾದಿರಾಜ್, ಇದನ್ನು ತಿಳಿದುಕೊಳ್ಳಲಿಕ್ಕೆ ನಿನಗೆ 1 ವಾರ ಟೈಮ್ ಕೊಡ್ತೇನೆ. ಸರಿಯಾಗಿ ತಿದ್ದುಕೋ, ಬರ್ತೇನೆ. ರಣತುಂಗ ಎಷ್ಟು ಸೈಕಿನಿಂದ ಬಡಿದು ಹಾರಾಡಿ ಹೋಯ್ತು ಈ ಬೇಟೆ. ಈ ಬೇಟೆಯನ್ನು ಆಟಾಡಲಿಕ್ಕೆ ನನಗೆ ಮೊದಲು ಅಪ್ಪಣೆ ಕೊಡಿ. ಇದು ಆಕಾಶದ ತುದಿಯಲ್ಲಿ ಇದ್ದರು ಗಿಡುಗನಾಗಿ ಹಿಡಿದು ತರುವೆ. ಪಾತಾಳದ ಅಂಚಿನಲ್ಲಿ ಸೇರಿಕೊಂಡಿದ್ದರು ಸರ್ಪವಾಗಿ ಸೋತಿ ತರುವೆ. ಹಾಗೆ ಎತ್ತರದಿ ಹಾರಿ ಹೋದ ಇವನ ಕತ್ತು ತೆಗೆದು ನಿಮ್ಮ ಪಾದದ ಮೇಲೆ ಇಡಲಿಲ್ಲ ಅಂದರೆ ನನ್ನ ಹೆಸರು ರಣ ರಣ ರಣತುಂಗನೇ ಅಲ್ಲ. ಲೇ ತಮ್ಮ, ಆಮೇಲೆಗೆ ಈ ಹಾರಿಕೆ ಕೋಣ ಕಡದ್ರ ನಮ್ಮ ಹಠ ತೀರೋದಿಲ್ಲ. ಇವ ನಮ್ಮ ಕೈಯಾಗ ನಾರೇಳಿ ವಾದ್ಯಾರ್ ಸಾಯ್ಬೇಕ್ಲಿ ತಮ್ಮ, ವಾದ್ಯಾರ್ ಸಾಯ್ಬೇಕಿವ. ಹಾಗಂತ ಹಾಗ್ರಿ ಮೊದಲು ಇದಕ್ಕೊಂದು ಪ್ಲಾನ್. ಈ ವರ್ಷ ಹದವಾಗಿ ತುಂಬಿ ನಿಂತಿರುವ ಇವನ ಜೋಳದ ಗೂಡಿಗೆ ಬೆಂಕಿ ಇಟ್ರೆ ಹಂಗ್ರಿ ಗೌಡ್ರ. ಅಂದಾಗ ಬೀಳುವನು ಇವನು ನಮ್ಮ ಅಡಿಯ ಹುಡಿಯಾಗೆ. ರಣತುಂಗ ಭರ್ಜರಿಯಿಂದ ಊದುವ ನಿನ್ನ ರಣ ಕಾರಣ. ಬರೀ ಅವನ ಜೋಳದ ಗೂಡೇಕೆದನೆ, ಆ ಗೂಡಿನೊಂದಿಗೆ ಜೋಡಿ ಹಕ್ಕಿ ಹಾಗೆ ತಮ್ಮನನ್ನು ಕೋಣದಂತೆ ಬೆಳೆಸಿರುವ
ಆ ರಾಮ ಸೀತೆಯರನ್ನು ಮತ್ತು ಅದರಲ್ಲಿ ಹಾಕಿ ಸ್ವತ್ತು 24 ಹಳ್ಳಿಗೂ ನಿಮ್ಮನನ್ನು ದೊಡ್ಡ ಧನ್ಯನು ಆಗಿ ಮಾಡದಿದ್ದರೆ ನನ್ನ ಹೆಸರು ಖತರ್ನಾಕ್ ರಣತುಂಗನೇ ಅಲ್ಲ. ಬನ್ನಿ, ಹೋಗೋಣ.